ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಸೊ ನನ್ನ ವಾಯ್ಸ್ ಪೂರ್ತಿ ಹೋಗಿದೆ, ಏಕೆಂದರೆ ಒಂದು ವೀಕ್ ಆಯಿತು ಹುಷಾರಿಲ್ಲ. ಸೊ ಇನ್ನೂ ಇದು ಹುಷಾರಾಗೋದಕ್ಕೆ ಇನ್ನೂ 1 ವೀಕ್ ಬೇಕು ಅಂತ ಅನಿಸುತ್ತೆ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾವು ಬೆಳಗ್ಗೆನೆ 3 ಗಂಟೆಗೆ ಎದ್ದಿದ್ವಿ. ಯಾಕೆ ಅಂತ ಹೇಳಿದ್ರೆ 1 ಡೇ ಟ್ರಿಪ್ ಥರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ವಿ. ನಾವು 1 ವೀಕಿಂದನೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ವಿ. ಮೊದಲು ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅದು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು. ಆಮೇಲೆ ಅಟ್ಲೀಸ್ಟ್ ಒನ್ ಡೇ ಟ್ರಿಪ್ ಥರ ಚಾಮುಂಡಿ ಬೆಟ್ಟಕ್ಕಾದರೂ ಹೋಗಿ ಬರೋಣ ಅಂತ ಹೇಳಿ ಸಡನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. 3 ಗಂಟೆಗೆ ಎದ್ದು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಬಿಡೋದ್ರೊಳಗಡೆ 4 ಗಂಟೆ 4 ಕಾಲಾಗಿತ್ತು. ಬೆಂಗಳೂರಲ್ಲಿ, ಅದರಲ್ಲೂ ಎಲೆಕ್ಟ್ರಾನಿಕ್ ಸಿಟಿಲಿ ಶನಿವಾರ ನೈಟು ತುಂಬಾನೇ ಮಳೆ. ಬಂದಿದ್ದ ಮಳೆ ನಿಲ್ಲೇ ಇಲ್ಲ, ರಾತ್ರಿ ಎಲ್ಲ ಬಂತು. ಹಾಗಾಗಿ ನಾವು ಕಾರ್ ನಿಲ್ಲಿಸಿದ ಜಾಗದಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ನಿಂತಿತ್ತು. ಹಾಗಾಗಿ ಅದನ್ನ ಹಿಂದೆ ತೆಗೆಯೋದು ಸ್ವಲ್ಪ ಕಷ್ಟ ಆಯಿತು. ಹಾಗೆ ಬರ್ತಾ ದಾರಿಯಲ್ಲಿ ಟೀನ ಕುಡ್ಕೊಂಡು ಮತ್ತೆ ನಾವು ಮೈಸೂರು ತಲುಪೋದ್ರೊಳಗಡೆ 8 ಗಂಟೆ ಆಗಿತ್ತು. ತಿಂಡಿನ ತಿನ್ಕೊಂಡು ಹೋಗ್ಬಿಡೋಣ, ಮತ್ತೆ ಅಲ್ಲಿ ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ, ಮತ್ತು ಕ್ಯೂ ನಿಂತರೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಹೋಗ್ತಾ ದಾರಿಲೇನೆ ತಿಂಡಿನೂ ಕೂಡ ತಿನ್ಕೊಂಡು ಹೊರಟ್ವಿ. ನಾವು ಮೊದಲೇ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ವಿ 7:15ಗೆ ಟೆಂಪಲ್ದು ಬಾಗಿಲು ತೆಗೆಯೋದು ಅಂತ. ಹಾಗಾಗಿ ನಾವು ಅಲ್ಲಿಂದ 4 ಗಂಟೆಗೆ ಬಿಟ್ವಿ. ಹೋಗೋದ್ರೊಳಗಡೆ ಸರಿ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಅಲ್ಲೋಗಿ ವೆಯ್ಟ್ ಮಾಡೋದು ಅದೆಲ್ಲ ಸುಮ್ಮನೆ ಕಷ್ಟ ಅಂತ ಹೇಳಿಬಿಟ್ಟು 4 ಗಂಟೆಗೆ ಕರೆಕ್ಟಾಗಿ ನಾವು ಬೆಂಗಳೂರನ್ನ ಬಿಟ್ವಿ. ನಾವೇನಿದು ಮೊದಲನೇ ಸಲ ಬರ್ತಿಲ್ಲ, ನನಗೂ ಸೆಕೆಂಡ್ ಟೈಮ್ ಮತ್ತು ನನ್ನ ಹಸ್ಬೆಂಡ್ಗೂ ಸೆಕೆಂಡ್ ಟೈಮ್. ಜೀವನಟ್ನ ಮತ್ತು ತನು ತುಂಬ ಸಲ ಬಂದಿದ್ದಾರೆ. ನನಗೆ ಹೇಗೆ ಸೆಕೆಂಡ್ ಟೈಮ್ ಅಂತ ಹೇಳಿದ್ರೆ, ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಸೊ ನಾವೆಲ್ಲೇ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅಂದರು, ಆಗ ಎಲ್ಲೇ ಟೂರ್ ಕರ್ಕೊಂಡು ಹೋಗ್ತಾರೆ ಅಂದರು ಅದರಲ್ಲಿ ಚಾಮುಂಡಿ ಬೆಟ್ಟ, ಧರ್ಮಸ್ಥಳ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಮೊದಲೆಲ್ಲ ನಮ್ಮನ್ನು ಟೂರ್ ಕರ್ಕೊಂಡು ಹೋಗಬೇಕು ಅಂದರೆ ಮೈಸೂರಿಗೇ ಜಾಸ್ತಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನಾನು ಚಿಕ್ಕ ಹುಡುಗಿಯಲ್ಲಿ ಒಂದು ಸಲ ಬಂದಿದ್ದೆ, ಬಟ್ ಅವಾಗ ಅಷ್ಟು ನೆನಪಿರಲಿಲ್ಲ. ಇವಾಗ ನೆನಪಿಸ್ಕೊಂಡ್ರು ದೇವಸ್ಥಾನ ಹೇಗಿದೆ ಅಂತ ನೆನಪಿಗೂ ಬರ್ತಾ ಇರಲಿಲ್ಲ. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮನೆಯವ್ರಿಗೂ ಸೇಮ್ ಎಕ್ಸ್ಪೀರಿಯೆನ್ಸು, ಅವರು ಕೂಡ ಚಿಕ್ಕ ಹುಡುಗನಲ್ಲಿದ್ದಾಗ ಹೋಗಿದ್ದಂತೆ. ಮತ್ತೆ ಇನ್ನು ಬೆಂಗಳೂರಿಗೆ ಬಂದಾಗಲೂ ಕೂಡ ಅವರೆಲ್ಲೂ ಹೋಗಿಲ್ಲ, ನಾನು ಹೋಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಚಾಮುಂಡಿ ಬೆಟ್ಟನೇ ಚೂಸ್ ಮಾಡಿದ್ವಿ. ನಾವು ಬೆಟ್ಟಕ್ಕೆ ಬರೋದ್ರೊಳಗಡೆ ತುಂಬ ಜನ ಆಲ್ರೆಡಿ ದರ್ಶನನ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾವು ಬಂದಾಗ ಕಾರ್ನ ಪಾರ್ಕ್ ಮಾಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನಾವು ಹೋಗ್ತಾ ಹೋಗ್ತಾ ಅಲ್ಲಿ ಅಂಗಡಿಗಳನ್ನೆಲ್ಲ ಆವಾಗ ಓಪನ್ ಮಾಡ್ತಾ ಇದ್ರು. ದೇವಸ್ಥಾನದ ಹತ್ರ ಹೋದಾಗ ತುಂಬಾ ಜನ ಇದ್ದರು. ಸೊ ಕ್ಯೂನು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ಪೆಷಲ್ ಟಿಕೆಟ್ನೇ ತೊಗೊಂಡ್ವಿ. ಸ್ಪೆಷಲ್ ಲೈನ್ ಏನು ಅಷ್ಟು ರಶ್ ಇರಲಿಲ್ಲ. ನಮಗೆ ನಾವು ಹೋದೊಂದು ಅರ್ಧ ಗಂಟೆಗೆಲ್ಲ ದರ್ಶನ ಆಯಿತು. ಅದರಲ್ಲೂ 3 ಥರ ಕ್ಯೂ ಇತ್ತು. ಒಂದು ಸ್ಪೆಷಲ್ಲು, ಇನ್ನೊಂದು 30 ರೂಪೀಸ್ ಕ್ಯೂ, ಇನ್ನೊಂದು ಫ್ರೀ ಅಮೌಂಟ್ ಕ್ಯೂ ಇರುತ್ತಲ್ಲ ಅದು. 30 ರೂಪೀಸ್ದು ಗೊತ್ತಿಲ್ಲ, ಬಟ್ ಫ್ರೀ ಕ್ಯೂ ಇರುತ್ತಲ್ಲ ಅದಂತೂ ಫುಲ್ಲು ರಶ್ ಇತ್ತು. ಅದಕ್ಕೆ ಹೋಗಿದ್ರೆ ಮೋಸ್ಟ್ಲಿ ಸಂಜೆ ಆಗೋದು ಅನಿಸುತ್ತೆ ದರ್ಶನನ ಮುಗಿಸೋದು. ನಾವು ತುಂಬ ಬೇಗನೆ ದರ್ಶನನ ಮುಗಿಸ್ಕೊಂಡ್ಬಂದ್ವಿ. ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ 8 ಗಂಟೆ ಆಗಿತ್ತು. ನಾವು 9 ಗಂಟೆಗೆಲ್ಲ ದರ್ಶನನ ಮುಗಿಸ್ಕೊಂಡು ಆಚೆ ಬಂದ್ವಿ. ಇನ್ನೇನು ಆಚೆ ಬಂದು ದೇವಸ್ಥಾನದ ಹತ್ರ ನಿಂತ್ಕೊಂಡು ಫೋಟೋನೆಲ್ಲ ತೆಗೆಸ್ಕೊಂಡು ನೋಡಿಕೊಂಡು, ಇನ್ನು ನಮ್ಮನೆಯವರು ಮತ್ತು ಜೀವನಣ್ಣ ತನು 3 ಜನನು ಕೂಡ ಕೈಗೆ ದಾರನ ಕಟ್ಟಿಸ್ಕೊಂಡ್ರು. ಭಾನುವಾರ ಆಗಿರೋದ್ರಿಂದ ತುಂಬಾ ಜನ, ತುಂಬಾ ರಶ್ ಕೂಡ ಇತ್ತು. ಇನ್ನು ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಭಾನುವಾರನೇ ಹೀಗೆ ಅಂತ ಹೇಳಿದ್ರೆ ಶುಕ್ರವಾರ ಮಂಗಳವಾರ ಇನ್ನು ಎಷ್ಟು ಜನ ಇರ್ತಾರೆ ಅಂತ. ದಸರಾ ಟೈಮಲ್ಲೆಲ್ಲ ಹೋಗೋದ್ರಕ್ಕಿಂತ ಇಂಥ ಟೈಮಲ್ಲಿ ಹೋಗೋದೇ ಬೆಟರ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅವಾಗೆಲ್ಲ ತುಂಬಾ ಜನ ಇರ್ತಾರೆ. ಈ ಟೈಮಲ್ಲಾದರೆ ತುಂಬ ಫ್ರೀಯಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಮತ್ತು ನಾವು ಅಲ್ಲಿ ನಿಂತು ದೇವ್ರು ನೋಡೋದಕ್ಕಂತೂ ಸಾಧ್ಯನೇ ಇಲ್ಲ, ತುಂಬ ಬೇಗನೆ ತಳ್ತಾರೆ, ನೋಡೋದಕ್ಕೂ ಕೂಡ ಬಿಡೋದಿಲ್ಲ. ಇನ್ನು ಅಲ್ಲಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಹಾಗೆ ಕಬ್ನಲ್ಲಿ ಕುಡಿಯೋಣ ಅಂತ ಹೋದ್ವಿ. ನಿಜವಾಗ್ಲೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಕುಡಿಯೋದೇನೋ ಕುಡಿದು ಬಿಟ್ವಿ, ಸುಧಾರಿಸ್ಕೊಳ್ಳೋದಕ್ಕೆ ಮಧ್ಯಾಹ್ನದವರೆಗೂ ತೊಗೊಂಡ್ವಿ, ಚೂರು ಚೆನ್ನಾಗಿರಲಿಲ್ಲ. ಸೊ ನೀವ್ಯಾರು ನೆಕ್ಸ್ಟ್ ಟೈಮ್ ಹೋದರೆ ಅಲ್ಲಂತೂ ನಿಜವಾಗ್ಲೂ ಕಬ್ನಲ್ಲಂತೂ ಕುಡಿಲೇಬೇಡಿ. ಇನ್ನು ಚಾಮುಂಡಿ ಬೆಟ್ಟನ ಮುಗಿಸ್ಕೊಂಡು ಕೆಳಗಡೆ ಇಳಿಬೇಕಾದ್ರೆ ಇಲ್ಲಿ 12 ವೆರೈಟೀಸ್ ಆಫ್ ಮೈಸೂರು ಪಾಕ್ದು ಶಾಪ್ ಸಿಕ್ತು. ಸೊ ಅದನ್ನು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಯಾವ್ಯಾವ ಥರ ಮೈಸೂರು ಪಾಕ್ ಇರುತ್ತೆ ಎಲ್ಲದನ್ನು ಕೂಡ ಇಟ್ಟಿದ್ರು, ಮತ್ತು ಅದಲ್ದಲೆ ಬೇರೆ ಥರ ಸ್ವೀಟ್ಗಳನ್ನೂ ಕೂಡ ಇಟ್ಟಿದ್ರು. ನಾನು ಏನೂ ಕೂಡ ಟ್ರೈ ಮಾಡಲಿಲ್ಲ, ಬಟ್ ತನು, ಜೀವನಣ್ಣ ಮತ್ತು ನಮ್ಮ ಮನೆಯವರು ಟ್ರೈ ಮಾಡಿದ್ರು. ಚೆನ್ನಾಗಿತ್ತಂತೆ. ನನಗೆ ಅಲ್ಲಿ ಇಷ್ಟ ಆಗಿದ್ದು ಡ್ರೈ ಫ್ರೂಟ್ದು ಬರ್ಫಿ ಇತ್ತು, ಅದನ್ನು ನನಗೆ ಇಷ್ಟ ಆಯಿತು. ಬಟ್ ನಾನು ಅಲ್ಲಿ ತಿನ್ನಲಿಲ್ಲ, ಹಾಗೆ ನೋಡಿದಾಗಲೇ ಇಷ್ಟ ಆಯಿತು, ಅದನ್ನು ನಾನು ಪಾರ್ಸಲ್ ತೊಗೊಂಡೆ. ಇನ್ನು ತನು ಮ್ಯಾಂಗೋ ಮೈಸೂರು ಪಾಕ್ ಅವ್ರಿಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ, ಅದನ್ನು ಪಾರ್ಸಲ್ ತೊಗೊಂಡ್ರು. ಮನೆಗೆ ಬಂದು ಟೇಸ್ಟ್ ನೋಡಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಹೇಳ್ತಿದ್ರು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಸೊ ನಾವು ಇದನ್ನು ಮುಗಿಸ್ಕೊಂಡು ಇನ್ನೂ ಬೇರೆ ಪ್ಲೇಸ್ಗಳಿಗೆ ಹೋದ್ವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.